ಇದು ಜಯಮ್ಮನ್ ರೈಸು. ರುಕೋ ಜರಾ ನೀನು ಅದ್ರ ಮೇಲೆ ಉಜ್ಜಿಬಿಟ್ಟು ಅದನ್ನ ತಗೊಂಡು ತಿಂತಿದ್ವಿ. ಎಷ್ಟು ಸಕ್ಕತ್ತಾಗಿರುತ್ತೆ. ನಲ್ಲಿ ಮೋಸ್ಟ್ಲಿ ನಲ್ಲಿ ಮೂಳೆನೇ ಹೀರ್ಕೊಂತ ಇದೆ. ನಲ್ಲಿ ಹಲೋ, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡು ವಿಡಿಯೋಗೂ ಬಂದಿದ್ದಾರೆ. ಮತ್ತು ಅವ್ರ ಜೊತೆ ಇವತ್ತು ನಾನು ಬಿರಿಯಾನಿ ಮಾಡಿ ತೋರಿಸ್ತೀನಿ. ನೀನು ಮಾಡ್ತೀಯ ಬಿರಿಯಾನಿ? ನಾನು ಮಾಡ್ತೇನೆ. ಹೆಲ್ಪ್ ಮಾಡ್ತಾರೆ. ಇಬ್ಬರು ಹೇಗೆ ಬಿರಿಯಾನಿ ಮಾಡ್ತೀವಿ ಮತ್ತು ಟೇಸ್ಟ್ ಹೇಗಿದೆ ಆನೆಸ್ಟ್ ರಿವ್ಯೂ ಕೊಡ್ತೀವಿ, ಆಯಿತಾ? ಚೆನ್ನಾಗಿದೆ ಅಂತೀವಿ, ಇಲ್ಲಾಂದರೆ ಇಲ್ಲ ಅಂತ. ನಾನು ಬಿರಿಯಾನಿ ಮಾಡಿದ್ರೆ ಸ್ವಲ್ಪ ಫೇಮಸ್ಸಾ? ಹೌದು. ಅದ ಬಿರಿಯಾನಿ ಚೆನ್ನಾಗಿ ಹಂಗಾಗಿ ನಿಮಗೂ ಮಾಡಿ ತೋರ್ಸೋಣ ಅಂತ ಆನೆಸ್ಟ್ ರಿವ್ಯೂ. ಆಮೇಲೆ ಅವ್ರು ಕೊಡ್ತಾರೆ, ಸುಳ್ಳೆಲ್ಲ ಹೇಳಲ್ಲ. ಹೇಗೆ ಬಿರಿಯಾನಿ ಮಾಡೋಣ ಅಂತ ನೋಡೋಣ. ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಇವರು ಹೆಲ್ಪ್ ಮಾಡ್ತಾರೆ, ಹೇಗೆ ಬಿರಿಯಾನಿ ಮಾಡ್ತೀವಿ ಅನ್ನೋದನ್ನು ನೋಡಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸ್ವಲ್ಪ ಕಾಮಿಡಿ ಇಲ್ಲ, ನಾರ್ಮಲಾಗಿ ನಾವು ಹೇಗಿರ್ತೀವೋ ಹಂಗೆ ಮಾತಾಡಿಕೊಂಡು ಬಿರಿಯಾನಿ ಮಾಡ್ತೀವಿ. ಇವತ್ತು ಬಿರಿಯಾನಿ ವಿತ್ ಮೈ ಹಸ್ಬೆಂಡ್, ಹೊಸ ರೆಸಿಪಿ. ಮಿಸ್ ಮಾಡಿದೆ ನೋಡಿ, ಆಯಿತಾ? ಅಂತ ನೋಡಿ ಅವ್ರನ್ನ ಕೂರಿಸಿದ್ದೀನಿ, ಕುತ್ಕೊಂಡ್ಲಿ. ಕಾಣಿಸ್ತಾ ಇಲ್ಲಲ್ಲ ಇಲ್ಲಿ? ಓಕೆ. ಕಾಮಿಡಿ ಹೇಳಿದ್ರು. ಏನು ಕಾಮಿಡಿ ಹೇಳಿ? ನಲ್ಲಿ ಮೂಳೆ ಏನು ಕಾಮಿಡಿ ಅಂದರೆ, ನಲ್ಲಿ ಮೂಳೆ ಇದು ಮಟನ್ ತೊಳಿಬೇಕಾದ್ರೆ ಅದರಲ್ಲಿ ನಲ್ಲಿ ಮೂಳೆ ಇತ್ತು. ಇರಿಸ್ಲಿ ಬಿಟ್ಬಿಡ್ತೀನಿ. ನಲ್ಲಿ ಮೂಳೆ ಇತ್ತು. ಆ ನಲ್ಲಿ ಮೂಳೆನ ನಾನು ಬೇಡ ತಗೋ ಸಾಂಬಾರ್ಗೆ ಹಾಕೋಣ. ನಾನು 1 kg ತಂದಿದ್ದು ಮಟನು. 1 kgಲಿ ಅರ್ಧ ಬಿರಿಯಾನಿ ಮಾಡಿ ಇನ್ನು ಅರ್ಧ ಸಾಂಬಾರು ಮಾಡ್ತೀವಿ ನಾವು. ಹಂಗೆ ಯಾವಾಗಲೂ ಬಿರಿಯಾನಿ ಸ್ವಲ್ಪ ಮಾಡಿದ್ರೆ ಸಾಂಬಾರು ಆ ಥರ ಮಾಡ್ತೀವಿ. ಬಿರಿಯಾನಿ ಒಂದೇ ಮಾಡೋಣ. ಆವಾಗ ನಾನು ತೊಳಿಬೇಕಾದ್ರೆ ನಲ್ಲಿ ಮೂಳೆ ಬೇಡ ತಗೋ, ಪೀಸ್ ಕೊಡು ನನಗೆ ಅಂತ ಅಂದೆ. ಅದಕ್ಕೆ ನಲ್ಲಿ ಮೂಳೆ, ಅದಾದಮೇಲೆ ನಲ್ಲಿ ನೀರು ಸ್ಲೋ ಬರ್ತಾಯಿತ್ತು. ಅದಕ್ಕೆ ಅವ್ರು ಏನಂತ ಹೇಳ್ತಾರೆ, ಏನಂದರೆ ನಲ್ಲಿ ಮೋಸ್ಟ್ಲಿ ನಲ್ಲಿ ಮೂಳೆನೇ ಹೀರ್ಕೊಂತ ಇದೆ. ನಲ್ಲಿಲಿರೋ ನೀರನ್ನ ನಲ್ಲಿ ಮೂಳೆ ಹೀರ್ಕೊಂಬಿಟ್ಟೈತಂತೆ. ಅದೆಲ್ಲ ಕಾಮಿಡಿ ಮಾಡ್ತಾರೆ. ಬಟ್ ನಿಮ್ಮ ಹತ್ರ ಕ್ಯಾಮ್ರಾ ಇದೆ ಅಂತ ಹೇಳ್ತಿಲ್ಲ. ಸರಿ ಇರೋ ಪಾಸ್ ಇದೋಯ್ತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತವ್ರೆ. ಅಂದ್ರೆ ಮಾಡೋದೆಲ್ಲ ನಾನು, ಸುಮ್ಮನೆ ಅಲ್ಲಿ ತಿರುಗೋದಕ್ಕೆ ಹೋಗಿದ್ದಾರೆ. ರುಕೋ ಜರಾ ಸಬರ್ ಕರೋ. ನಂದು ಒಂದು ಇರ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ನಂದು ಒಂದು ಇರ್ಲಿ ಅಂತೆ. ಅದಕ್ಕೆ ಅವರೇ ತಿರುಗಿಸ್ತಾ ಇದ್ದಾರೆ. ಬೇಯೋದಕ್ಕೆ ಬಿಡಬೇಕು. ಅದು ಬೆಂದಾದ್ಮೇಲೆ ಈ ಬೇಸಿಗೆಗೂ ಈ ಸೆಕೆ ಸಖತ್ತು ಸೆಕೆ ಆಗ್ತಾ ಇರುತ್ತೆ. ಏನಾದರೂ ಹೇಳು. ಬಿರಿಯಾನಿ ಅಂದರೆ ಇಷ್ಟನಾ, ಕಬಾಬ್ ಅಂದರೆ ಇಷ್ಟನಾ? ನಾನ್ ವೆಜ್ಜಲ್ಲಿ ಏನಂದರೆ ಇಷ್ಟ ನನಗೆ? ನನಗೆ ನಾನ್ ವೆಜ್ಜಲ್ಲಿ ಮಟನ್ ಪೆಪ್ಪರ್ ಡ್ರೈ, ಕಬಾಬು ಇಷ್ಟ. ಇವಾಗ ನಮ್ಗೆ ಫೇವ್ರೆಟ್ ಏನು ಅಂದರೆ ಬಿರಿಯಾನಿ ಅಂತ ಹೇಳ್ತೀವಿ. ನೀನು ಚಿಕ್ಕ ವಯಸ್ಸಲ್ಲಿ ಬಿರಿಯಾನಿ ತಿಂತಾ ಇದ್ದ? ಚಿಕ್ಕ ವಯಸ್ಸಲ್ಲಿ ಇಲ್ಲ. ಏನು ಇಷ್ಟ ಅವಾಗೇ? ಖುಷ್ಕ ಇತ್ತಾ? ಎಲ್ಲಿ? ನಮ್ಮೂರಲ್ಲಿ. ನೀನು ಸಿಟಿಗೆ ಬೆಳೆದಿದ್ದಂತನಾ? ಹೌದು. ಯಾವಾಗ ಬಿರಿಯಾನಿ ಆಯ್ತು, ನಾನು 5th ಸ್ಟ್ಯಾಂಡರ್ಡಲ್ಲಿರುವಾಗ. ಖುಷ್ಕ ಇಷ್ಟನಾ? ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಏನಂದರೆ ನಾವು ಬೆಳೆದಿದ್ದ ಹಳ್ಳಿಲಿ ಬಿರಿಯಾನಿ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ನಾವು ಮಾಡ್ತಿದ್ದೆ ಮುದ್ದೆ, ಅನ್ನ, ಸಾಂಬಾರು. ಅದು ಬಿಟ್ಟರೆ ಏನಿಲ್ಲ. ಬಿರಿಯಾನಿ ಅಂತ ತಿಂದಿಲ್ಲ. ಒಂದೇ ಒಂದು ಸರಿ ನಮ್ಮ ಅಪ್ಪನ ಕೊಟ್ಟಿದ್ರು ಬಿರಿಯಾನಿ ಅಂತ. ಸ್ವಲ್ಪ ನೋಡ್ತಿದ್ರೆ ಅವ್ರು ಏನಾದರೂ ನೋಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಮಟನ್ ಬೆಂದಿರಲಿಲ್ಲ. ಮಟನ್ ಬಾಯಿಗೆ ಇಟ್ಕೊಂಡಿದ ತಕ್ಷಣ ಒಂಥರ ಅನಿಸ್ಬಿಡ್ತು. ರೈಸ್ ಮಾತ್ರ ತಿಂದಿದ್ದೆ. ಅದೇ ನನಗೆ ಗೊತ್ತಾಗಿದ್ದು ಇದು ಬಿರಿಯಾನಿ ಅಂತ. ಅಲ್ಲಿ ತನಕ ನನಗೆ ಬಿರಿಯಾನಿ ಅಂದರೆ ಏನು ಗೊತ್ತಿಲ್ಲ. ನಾವು ಮುದ್ದೆ, ಅನ್ನ, ಸಾಂಬಾರು ಅಷ್ಟೇ ಮಾಡ್ಕೊಂಡು ತಿಂತಾಯಿದ್ವಿ. ಇವಾಗ ಏನು ಫೇವ್ರೇಟ್ ಅಂದರೆ, ನನ್ನ ಮಗಳಿಗೂ ಅಷ್ಟೇ ಬಿರಿಯಾನಿ. ನಾವು ಬೆಳಗ್ಗೆ ಎದ್ದು ಭಾನುವಾರ ಬೆಳಗ್ಗೆ ಆಯ್ತಂದರೆ ಬಿರಿಯಾನಿ ಮಾಡಿಬಿಡ್ತೀವಿ. ನನಗೂ ಅಷ್ಟೇ ಬಿರಿಯಾನಿ ಅಂದರೆ ಇಷ್ಟನಾ? ಯಾರು ಮಾಡೋ ಬಿರಿಯಾನಿ ಇಷ್ಟ? ನೀನು ಮಾಡೋದೇ ಇಷ್ಟ. ನಿಜ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳು. ನಿಜ. ನಾನು ಮಾಡೋ ಬಿರಿಯಾನಿ ನನಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ. ಯಾಕಂದ್ರೆ ನಮ್ಮ ಅಮ್ಮ ಮಾಡ್ತಾ ಇರಲಿಲ್ಲ ಬಿರಿಯಾನಿ. ನಮ್ಮ ಅತ್ತೆ ಬಿರಿಯಾನಿ ತಿನ್ನಲ್ಲ. ಇಲ್ಲ, ಚಿಕನ್ ಫ್ರೈ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆ ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾರೆ. ವಿಡಿಯೋಸ್ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಅತ್ತೆ ಕೈಯಲ್ಲಿ ಅಡುಗೆ ಮಾಡಿಸ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಅತ್ತೆ ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾರೆ. ನಾನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದೆಲ್ಲನೂ. ಇವಾಗ ಬಿರಿಯಾನಿ ಮಾಡ್ತೀನಿ ನಾನು ಚೆನ್ನಾಗಿ, ಆಯಿತಾ? ಮತ್ತು ಇವಾಗ ಆಗಿನ ಕಾಲದಲ್ಲಿ ಇವಾಗ ಮೊಬೈಲ್ ಇಲ್ಲದೆ ಇರೋ ಜೀವನ ಹೆಂಗಿತ್ತು, ಮೊಬೈಲ್ ಇರೋ ಜೀವನ ಹೆಂಗಿದೆ?
ಆಗಿನ ಕಾಲದಲ್ಲಿ ಬಟ್ ನಾವು ಓದೋವಾಗ ಯಾವುದು ಮೊಬೈಲ್ ಇರಲಿಲ್ಲ. ಏನಿದ್ರು ನಾವು ಲಗೋರಿ ಇಲ್ಲಾಂದರೆ ಗಿಲ್ಲಿ ದಾಂಡು, ಅದು ಚಿಲ್ಲಿ ದಾಂಡು, ಗಿಲ್ಲಿ ದಾಂಡು ಸೋಲು ಅದೆಲ್ಲ ಆಡ್ಕೊಂಡಿರ್ತಾ ಇದ್ವಿ. ಚೆನ್ನಾಗಿತ್ತು. ಒಂದೊಂದ್ಸಲ ಅನಿಸುತ್ತೆ ಚಿಕ್ಕ ವಯಸ್ಸು ನಮಗೆ ಚಿಕ್ಕ ವಯಸ್ಸಲ್ಲಿ ಇರೋ ಥರನೇ ಇವಾಗಲೂ ಇದ್ದಿದೆ, ಚೆನ್ನಾಗಿದೆ. ಬಟ್ ಅಂದರೆ ಇವಾಗ ಈಗಿನ ಕಾಲ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದಾರೆ. ಮೊಬೈಲ್ ಬರೀ ಮೊಬೈಲಲ್ಲೇ ಗೇಮು, ಎಲ್ಲ ಮೊಬೈಲಲ್ಲೇ. ಆದರೆ ನಮ್ಗೆ ಅವಾಗ ಮೊಬೈಲ್ ಇರಲಿಲ್ಲ. ಅವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲೈಫು. ಹುಣ್ಸೆಹಣ್ಣು ಕಿತ್ಕೊಂಬರೋದು. ನೀವೇನಾದರೂ ಈ ಥರ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಿಮ್ಮ ಬಾಲ್ಯದ ಏನಾದರೂ ನೆನಪಾದರೆ ಹುಣ್ಸೆಹಣ್ಣು ತೊಗೊಂಡು ಬಂದ್ಬಿಟ್ಟು ಬಂಡೆ ಇರ್ತಿತ್ತು ಗೊತ್ತಾ. ಇವಾಗ ನಾನು ಸ್ವಲ್ಪ OCD ಥರ ಎಲ್ಲ ತೊಳಿಬೇಕು, ತಿನ್ನಬೇಕು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು. ಇವಾಗ ನೋಡಿ ಅಡುಗೆ ಮಾಡಬೇಕಾದ್ರೆ ನಾನು ಪಕ್ಕದಲ್ಲಿ ಕರ್ಚಿಪ್ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಪದೇ ಪದೇ ಕೈ ತೊಳಿತಾ ಇರ್ತೀನಿ, ಒರೆಸ್ತಾ ಇರ್ತೀನಿ, ಕೈ ತೊಳಿತಾ ಇರ್ತೀನಿ, ಒರೆಸ್ತಾ ಇರ್ತೀನಿ, ಮುಟ್ಟೋದು, ಕೈ ತೊಳೆಯೋದು, ಒರೆಸೋದು, ಆ ಥರ ಮಾಡ್ತಾಯಿದ್ದೀನಿ. ಬಟ್ ಅವಾಗ ಅವೆಲ್ಲ ಏನೂ ಗೊತ್ತಿಲ್ಲ ಅಲ್ವಾ. ಹುಣ್ಸೆಕಾಯಿ ಕಿತ್ಕೊಂಡು ಬಂದು ಬಂಡೆ ಹತ್ರ ಉಜ್ಜಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಉಜ್ಜಿಬಿಟ್ಟು ಅದನ್ನು ತಗೊಂಡು ತಿಂತಿದ್ವಿ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಅವೆಲ್ಲ ಈಗಿನ ಕಾಲದವ್ರು ಯಾವುದು ಟೇಸ್ಟ್ ಮಾಡಿರಲ್ಲ. ನೀನು ಮಾಡಿದ್ಯಾ ಇದನ್ನು? ನಾನು ಮಾಡಿದ್ದೀನಿ. ಹುಣ್ಸೆಕಾಯಿನ ಉಪ್ಪು ಹಾಕ್ಬಿಟ್ಟು ಉಜ್ಜಿಬಿಟ್ಟು ಅದನ್ನು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಹುಣ್ಸೆಕಾಯಿ, ಉಪ್ಪು, ಮತ್ತು ನೆಲ್ಲಿಕಾಯಿ, ಮಾವಿನಕಾಯಿ ಅವೆಲ್ಲ ಸಖತ್ತಾಗಿರ್ತೈತೆ. ಆಮೇಲೆ ಮರಕೋತಿ ಆಡ್ತಾಯಿದ್ವಿ ನಾವು. ಒಂದೊಂದ್ಸರಿ ಮರದಿಂದ ಬಿದ್ದಿರೋದು ಐತೆ. ನಾವು ಆಡಿದ್ದೀವಿ, ಮರಕೋತಿ ಆಡಿದ್ದೀವಿ, ಕ್ರಿಕೆಟ್ ಆಡಿದ್ದೀವಿ. ಸಾಟರ್ಡೆ ಸಂಡೇ ಬಂದರೆ ಕ್ರಿಕೆಟ್ ಆಡಿ. ನಾವು ಕ್ರಿಕೆಟ್ ಎಲ್ಲ ಏನಿಲ್ಲ, ಬಟ್ ಅದು ಒಂಥರ ಚೆನ್ನಾಗಿದೆ ಮೆಮೊರೀಸು 90s. ಹೌದು. ನಾವು ಮರಕೋತಿ ಆಟ ಆಡೋಕ್ಕೆ ಅಂತ ನಮ್ಮ ಹತ್ರ ಇದು ಕಟ್ಟೆ ಹತ್ರ ಹೋಗ್ತಾ ಇದ್ದೋ. ನಾವು ಕಟ್ಟೆ ಹತ್ರ ಹೋಗಿ ಅದು ನನ್ನ ಮರ ತೋರಿಸಿದ್ನಲ್ಲ ಒಂದ್ಸರಿ. ಹಳ್ಳಿ ಲೈಫ್ ಹೆಂಗೆ ತೋರಿಸ್ತೀನಿ. ಅಲ್ಲಿ ಕಟ್ಟೆ ಹತ್ರ ಹೋಗಿ ಒಂದ್ಸರಿ ನಾನು ಬಿದ್ದೇ ಹೋಗಿದ್ದೆ. ನೀವೆಲ್ಲ ಆಡಿದ್ದೀರಾ? ಯಾರೆಲ್ಲ ಆಡಿದ್ದೀರಾ? ಈ ವಿಡಿಯೋ ನೋಡ್ತಾ ಇರೋರು ಮರಕೋತಿ ಆಟ ಆಡಿದ್ದೀರಾ? ಆಮೇಲೆ ನಾವು ಇನ್ನೂ ಏನೆಲ್ಲ ಮಾಡ್ತಾ ಇದ್ದೋ ಗೊತ್ತಾ. ಇನ್ನೂ ಏನಾದರೂ ಬುಗ್ರಿ ಆಡಿದ್ರೆ ನಮ್ಗೆ ಆಡೋಕ್ಕೆ ಬರಲ್ಲ. ಮತ್ತು ಗೋಲಿ ಆಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಅಂದರೆ ಗೋಲಿ ಆಡಿದ್ದೀವಿ. ಚೆನ್ನಾಗಿರುತ್ತೆ ಅವೆಲ್ಲ ಆಟಗಳು. ಇವಾಗ ನೋಡಿ ಅವೆಲ್ಲ ಮಿಸ್ ಮಾಡಿಕೊಂಡು ಬರೀ ಮೊಬೈಲಲ್ಲೇ ಎಲ್ಲ ಗೇಮು. ಇವಾಗ ಫ್ರೀ ಫೈರ್ ಅಂತೆ, ಅದು ಹೊಡಿಯೋ ಅಂತಿರ್ತಾರೆ. ಪಬ್ಜಿ ಅಂತೆ. ಅದ್ರಲ್ಲಿ ದುಡ್ಡೆಲ್ಲ ಹೋಗಿ ಸರಿ ಅಷ್ಟರಲ್ಲಿ ನೋಡಿ ಈ ಥರ ಆಗಬೇಕು. ಇವಾಗ ಟೇಸ್ಟ್ ಇವರೇ ಹೇಳ್ತಾರೆ. ಈ ಟೈಮಲ್ಲೇ ನಾವು ಟೇಸ್ಟನ್ನು ನೋಡಿಕೊಂಡು ಉಪ್ಪು, ಖಾರ, ಹುಳಿ ಏನೇ ಕಮ್ಮಿ ಇದ್ರೂ ಇವಾಗೇ ನಾವು ಅದನ್ನು ಹಾಕ್ಕೋಬೇಕು, ಆ್ಯಡ್ ಮಾಡ್ಕೋಬೋದು. ನಾನೇನೋ ಉಪ್ಪು ಕಮ್ಮಿ ಹಾಕಿದರೆ ಇವಾಗ ಆ್ಯಡ್ ಮಾಡ್ಕೋತೀನಿ. ಇನ್ನು ಖಾರ, ಹುಳಿ ಅದೆಲ್ಲ ಕರೆಕ್ಟಾಗಿರುತ್ತೆ. ಏನಾಗಿದೆ? ಕರೆಕ್ಟಾಗಿತ್ತಾ? ಕರೆಕ್ಟಾಗಿದೆಯಂತೆ. ನಾನು ಒಂದ್ಸರಿ ಚೆಕ್ ಮಾಡ್ತೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ರೈಸ್ ಅಷ್ಟೇ ಆ್ಯಡ್ ಮಾಡಬೇಕು. ಈ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಅದಕ್ಕೆ ರೈಸ್ ಮಾತ್ರ ಆ್ಯಡ್ ಮಾಡಬೇಕು. ಇವಾಗ ನಾನು ಇದನ್ನು ಒಂದು 3-4 ವಿಷಲ್ ಹಾಕ್ಸ್ಕೊಂಡು ಬರ್ತೀನಿ. ಇದು ಎಳೆ ಮಟನ್ನ ಒಲ್ತಿರೋ ಮಟನ್ನ ನಿನಗೆ ಗೊತ್ತಾ? ಎಳೆ ಮಟನ್ನೇ. ಒಂದು 3 ವಿಷಲ್ ಹಾಕ್ಸಿದ್ರೆ ಸಾಕಾ? ಸಾಕಾಗುತ್ತೆ ಅನ್ಸುತ್ತೆ, ನೋಡ್ಬೇಕು ಒಂದ್ಸಲ. ಒಂದು 3 ವಿಷಿಲ್ಲಾ? ಓಕೆ. ಆಮೇಲೆ ಬೆಂದಿಲ್ಲ ಅಂದರೆ ನನಗೆ ಕೇಳಬೇಡ, ನನಗೆ ಅದು ಗೊತ್ತಾಗಲ್ಲ ಆಯ್ತಾ. ಕೂಗಿಸ್ಬಿಡು. ಅದು ಚೆನ್ನಾಗಿ ಬೆಂದೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. 4 ಕೂಗ್ಸು. ಓಕೆ. ಇವಾಗ ಅವ್ರು ಹೇಳಿದ್ದಾರೆ 4 ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ಇನ್ನೊಂದು ಕೂಗಿಸ್ಬೇಕು. 5 ಆಗುತ್ತೆ ಅವಾಗ. ಇವಾಗ 3 ಇವಾಗ ಕೂಗಿಸ್ಬಿಟ್ಟು ಆಮೇಲೆ ಒಂದಾದರೆ 4 ಆಗುತ್ತೆ ಆಯ್ತಾ? ಆಯಿತು, ಹಂಗೆ. ಓಕೆ. ಇವಾಗ 4 ಕೂಗಿಸ್ತೀನಿ. ಇವಾಗ ಇದರಲ್ಲಿ 3 ಕೂಗಿಸ್ಬಿಟ್ಟು 3 ವಿಷಲ್ಲು. ಅದಾದಮೇಲೆ ರೈಸ್ ಹಾಕಿದ್ಮೇಲೆ 1 ವಿಷಲ್ಲು ಆಯಿತಾ? ಓಕೆ. ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಇದು 3 ವಿಷಲ್ ಬರಲಿ. 1 2 3 ಕೂಗಿಸೋದ್ಮೇಲೆ ರೈಸ್ ಹಾಕ್ಬಿಟ್ಟು ಅದಾದಮೇಲೆ ಬಿರಿಯಾನಿ ಆದಮೇಲೆ ಟೇಸ್ಟ್ ಮಾಡೋದಕ್ಕೆ ನಮ್ಮ ಹಸ್ಬೆಂಡಿಗೆ ಕೊಡ್ತೀನಿ. ಹೇಗಿದೆ ಅಂತ ಆನೆಸ್ಟ್ ರಿವ್ಯೂ ಕೊಡ್ತಾರೆ. ಇದು ಮಾಮೂಲಿ ಸೋನಾ ಮುಸ್ರಿ ಅಕ್ಕಿ. ಸೋನಾ ಮುಸ್ರಿ ಅಕ್ಕಿಲಿ ನಮ್ಮ ಅತ್ತೆ ಹೇಳೋದು ಜಯಮ್ಮನ ಅಕ್ಕಿ ಅಂತ. JRM ಅಂತ ಏನೋ ಬರುತ್ತೆ, ಅದು ಆ ರೈಸ್. ಇದು ನಿಮಗೆ ಯಾವ ರೈಸ್ ಮನೇಲಿ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಆದರೆ ಇದು ಯಾವ ರೈಸ್? ಇದು
JK ರೈಸ್ ಅನ್ಸುತ್ತಾ ಏನಪ್ಪ? ಜೆ ಕೆ ರೈಸ್ ಅಲ್ಲ, JRM ಅಂತೇನೋ ಬರುತ್ತೆ, JRM ರೈಸ್ ಅಂತ. ಅದಕ್ಕೆ ನಮ್ಮ ಅತ್ತೆ ಹೇಳ್ತೈತೆ ಯಾವಾಗಲೂ ಜಯಮ್ಮನ್ ರೈಸ್ ತಗೊಂಬರ್ತೀನಿ, ನಾನು ಜಯಮ್ಮನ್ ರೈಸ್ ತಗೊಬರ್ತೀನಿ ಅಂತ. ಇದು ಜಯಮ್ಮನ್ ರೈಸು. ನೀನು ಏನು ಹೇಳಿದ್ದು ಅಡುಗೆ ನನ್ನ ಜೊತೆ ಮಾಡ್ತೀನಿ ಅಂತ ಅದೇ ಇದೀನಲ್ಲ ಜೊತೆ ಮತ್ತೆ ಓಡೋಯ್ತಾ ಇದೆಯಾ ನೋಡ್ರಿ. ಹೇಳಿ ಇವಾಗ ಕಾಮಿಡಿ ಹೇಳಿದೆ ಅದೇನು ಏನು ಇಲ್ಲಪ್ಪ, ಏನಿಲ್ಲ. ಆ ರೈಸ್ ಜೊತೆ ಏನು ಕನೆಕ್ಷನ್ ಇಲ್ವಂತೆ, ಅವ್ರಿಗೂ ಜಯಮ್ಮಂಗೂ ಏನು ಸಂಬಂಧ ಇಲ್ಲ. ಏನು ಹೇಳ್ತೀವಿ ನೀವು? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದು ಕುಕ್ಕಿಂಗ್ ವಿಡಿಯೋ ಬೇಕು, ಇಲ್ಲಾಂದರೆ ನಾನು ನಮ್ಮ ಹಸ್ಬೆಂಡ್ ಯಾವ್ದಾದ್ರು ಟಾಪಿಕ್ ತೊಗೊಂಡು ಮಾತಾಡಬೇಕು, ಏನಾದರೂ ನಿಮಗೆ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.